ಕೋಚ್ ತುಂಬಾ ದಿನದಿಂದ ನಾನು ನಿಮ್ಗೆ ಏನೋ ಕೇಳ್ಬೇಕು ಅನ್ಕೊಂಡಿದ್ದೆ, ಬಟ್ ಅದು ಟೈಮೇ ಸಿಗ್ತಿರ್ಲಿಲ್ಲ ಕೋಚ್. ಹೇಳ್ ನವೀನ್ ಏನಂತ. ಕೋಚ್ ಇತ್ತೀಚೆಗೆ ಯಾಕೋ ಬೆಳಗ್ಗೆ ವರ್ಕೌಟ್ ಮಾಡುವಾಗ ಸ್ಟ್ರೆಂತೇ ಇಲ್ಲ ಕೋಚ್, ಬಾಡಿಲಿ ತುಂಬಾ ಸುಸ್ತಾಗ್ತಿದೆ ಕೋಚ್. ಏನಕ್ಕೆ ಈ ಥರ ಆಗ್ತಿರ್ಬೋದು ಕೋಚ್? ನವೀನ್, ನಿನ್ಗೆ ತುಂಬಾ ಸುಸ್ತಾಗ್ತದೆ ಅಂತ ಹೇಳ್ತಿದೆಯಲ್ಲ, ನೀನೇನಾದ್ರೂ ಇತ್ತೀಚೆಗೆ ಗ್ರೌಂಡಿಗೆ ಬರೋಕ್ಕಿಂತ ಮುಂಚೆ ಅಥವಾ ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋಕ್ಕೂ ಮುಂಚೆ ಏನಾದ್ರೂ ಫುಡ್ಗಳು ತಿನ್ಕೊಂಡ್ ಬರ್ತಿದ್ಯಾ ಸ್ನಾಕ್ಸ್ ತರ? ಇಲ್ಲ ಕೋಚ್. ಸೊ ಅದಕ್ಕೆ ಮೇ ಬಿ ನಿನ್ಗೆ ಆ ಥರ ಆಗಿರ್ಬೋದು ಅನ್ಸುತ್ತೆ. ಕೋಚ್ ವರ್ಕೌಟ್ಗೂ ಮುಂಚೆ ನಾನು ಏನು ತಿನ್ಕೊಂಬರ್ಬೇಕಂತ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ, ಸ್ವಲ್ಪ ಹೇಳ್ಕೊಡಿ ಕೋಚ್. ಪ್ರತಿದಿನ ಬೆಳಗ್ಗೆ ನೀನು ಪ್ರಾಕ್ಟೀಸ್ ಬರೋಕ್ಕೂ ಮುಂಚೆ ಯಾವಾಗಲೂ ಕಾರ್ಬೋಹೈಡ್ರೇಟ್ ಫುಡ್ಗಳನ್ನು ತಿನ್ನಬೇಕು. ಇದರಿಂದ ನಿನಗೆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಸಿಗುತ್ತೆ, ಇದರಿಂದ ನಿನಗೆ ಎನರ್ಜಿ ಕೂಡ ಇನ್ಕ್ರೀಸ್ ಆಗುತ್ತೆ. ನೀನು ಏನೇ ತಿನ್ಕೊಂಬರ್ಬೇಕಂದ್ರೆ 35 ನಿಮಿಷ ಅಥವಾ 45 ನಿಮಿಷ ಮುಂಚೆ ತಿನ್ಕೊಂಬರ್ಬೇಕು. ಇದರಲ್ಲಿ ನೀನು ಹಣ್ಣುಗಳನ್ನು ತಿನ್ಬೋದು, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ಗಳನ್ನ ತಿನ್ಬೋದು, ಈ ಥರ ಜ್ಯೂಸ್ಗಳನ್ನು ಕುಡ್ಕೊಂಬರ್ಬೋದು. ಪ್ರತಿ ಟೈಮು ನೀನು ಹಾರ್ಡ್ ವರ್ಕೌಟ್ ಮಾಡಿದಾಗ ನಿನ್ನ ಮಸಲ್ಸು ತುಂಬ ಸ್ಟ್ರೆಸ್ ಆಗಿರುತ್ತೆ. ಈ ಸ್ಟ್ರೆಸ್ ಲೆವೆಲ್ನ ನೀನು ರೆಡ್ಯೂಸ್ ಮಾಡಬೇಕಂದ್ರೆ ನಿನ್ನ ಬಾಡಿಗೆ ಪ್ರೋಟೀನ್ ಕಂಟೆಂಟ್ ಫುಡ್ನ ಕೊಡಬೇಕಾಗುತ್ತೆ. ಈ ಪ್ರೋಟೀನ್ ಕಂಟೆಂಟ್ ಫುಡ್ಗಳು ಯಾವ್ದ್ಯಾವ್ದಂದ್ರೆ ಲೈಕ್ ಈಗ ಪೀನಟ್ ಬಟರ್ ಆಗಿರ್ಬೋದು, ಅಥವಾ ಚಿಕನ್, ಮಟನ್, ಫಿಶ್, ಎಗ್ ಇದಾಗಿರ್ಬೋದು, ಅಥವಾ ಕಾಳುಗಳಲ್ಲೂ ನಿನಗೆ ತುಂಬ ಪ್ರೋಟೀನ್ ಕಂಟೆಂಟ್ ಫುಡ್ಗಳು ಸಿಗುತ್ತೆ. ಕೋಚ್ ಪ್ರತಿದಿನ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಯಾವ ಜ್ಯೂಸ್ ಕುಡ್ಕೊಂಬಂದ್ರೆ ಒಳ್ಳೇದು ಕೋಚ್? ಪ್ರತಿದಿನ ನೀನು ಫಿಸಿಕಲ್ ಆಕ್ಟಿವಿಟೀಸ್ ಅಥವಾ ಪ್ರಾಕ್ಟೀಸ್ಗೆ ಹೋಗೋಕ್ಕೂ ಮುಂಚೆ ಬೀಟ್ರೂಟ್ ಜ್ಯೂಸ್ನ ಕುಡ್ಕೊಂಡು ಬಾ. ಅದು ಏನಕ್ಕೆ ನಿನಗೆ ತುಂಬ ಯೂಸ್ ಅಂದರೆ, ಆ ಬೀಟ್ರೂಟ್ ಜ್ಯೂಸು ನಿನಗೆ ಆಕ್ಸಿಜನ್ನ ಇನ್ಕ್ರೀಸ್ ಮಾಡುತ್ತೆ. ಆ ಆಕ್ಸಿಜನ್ ಬಂದ್ಬಿಟ್ಟು ನಿನ್ನ ಬ್ಲಡ್ ಮತ್ತು ಮಸಲ್ಸ್ಗೆ ತುಂಬ ಚೆನ್ನಾಗಿ ಸಪ್ಲೈ ಮಾಡುತ್ತೆ.